ಪ್ರಾಕೃತವಾದಂತಹ ಪ್ರಪಂಚದಲ್ಲಿ ಬದುಕುವ ಯಾವನೇ ಒಬ್ಬ ವ್ಯಕ್ತಿ ತಾನು ಕೈಗೊಂಡಂತಹ ಕರ್ಮದ ಕುರಿತಾದ ಅವಲೋಕನ ಸದಾಕಾಲ ಎಸಗುತ್ತಾ ಇರಬೇಕಂತೆ. ಸೂರ್ಯೋದಯಕ್ಕೆ ನಮ್ಮ ಚಟುವಟಿಕೆ ಆರಂಭ ಆಗ್ತದೆ. ಸಾಮಾನ್ಯವಾಗಿ ಸೂರ್ಯಾಸ್ತಮಾನಕ್ಕೆ ಚಟುವಟಿಕೆಗಳು ಸ್ಥಗಿತಗೊಳ್ಳುತ್ತವೆ. ಆಮೇಲೆ ವಿಶ್ರಾಂತಿಯನ್ನು ಹೊಂದುತ್ತಾರೆ ಮಂದಿಗಳು. ಮರುದಿವಸ ಮತ್ತೆ ಚಟುವಟಿಕೆಯನ್ನು ಪ್ರಾರಂಭಿಸ್ತಾರೆ. ಇದರ ಮಧ್ಯದಲ್ಲಿ ಅಂದಿನ ದಿನ ತಾನು ಸಾಗಿ ಬಂದಂತಹ ವಿಧಾನ ಏನು ಅನ್ನುವುದರ ಕುರಿತಾದಂತಹ ಒಂದು ಚಿಂತನೆ ಪ್ರತಿಯೊಬ್ಬನಿಗೂ ಬೇಕು. ಯಾಕೆ ಬೇಕು? ಮರುದಿನದ ತನ್ನ ನಡೆಯನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಬೇಕಾಗುತ್ತದೆ. ಯಾವುದು ನಮ್ಮ ಬದುಕಿನ ಗತವೋ ಅದರ ಬುನಾದಿಯಲ್ಲೇ ಭವಿಷ್ಯತ್ತಿನ ಭವನವನ್ನು ನಾವು ಸಿದ್ಧವಾಗಿಸಿಕೊಳ್ಳಬೇಕಾಗುತ್ತದೆ. ಏನು ನಿನ್ನೆ ಅನ್ನುವುದರಿಂದ ನಾಳೆ ಹೇಗೆ ಅನ್ನುವುದರ ಕುರಿತಾದಂತಹ ಒಂದು ಶೋಧನೆಯನ್ನು ಗೈಯುವುದಕ್ಕೊಬ್ಬ ಬುದ್ಧಿವಂತನಾದವನು ಪ್ರಯತ್ನಿಸಬೇಕು. ಬಹುಶಃ ನಮ್ಮ ಬೀಸು ನಡಿಗೆಯ ಕಾರಣದ ರಭಸದಲ್ಲಿ ಅಂದಂದಿನದ್ದನ್ನು ಯೋಚಿಸುವಂತಹ ಪ್ರಮೇಯವೇ ನನ್ನ ಬದುಕಿನಲ್ಲಿ ಒದಗಲಿಲ್ಲ. ಇದು ಕೇವಲ ರಾವಣನೊಬ್ಬನ ಅವಸ್ಥೆ ಅಲ್ಲ. ಪ್ರಪಂಚದಲ್ಲಿ ಬಹುಮಂದಿಗಳ ದುರವಸ್ಥೆಯೂ ಇದೆ. ಎಲ್ಲಿ ಲಕ್ಷ್ಯದ ಕುರಿತಾದಂತಹ ಗಮನವೇ ಅಧಿಕ ಆಗುತ್ತದೆ, ಅದನ್ನು ಹೊಂದುವಲ್ಲಿರುವಂತಹ ತುಡಿತ ಹೆಚ್ಚಾಗುತ್ತದೆ. ಆ ಸನ್ನಿವೇಶದಲ್ಲಿ ಸಾಗುವಂತಹ ಪಥದ ಕುರಿತಾದಂತಹ ವಿವೇಚನೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಹರನೇ, ನಮಗೂ ಆದದ್ದೇ. ಎಲ್ಲಿ ಹೋದರೂ ಗೆಲುವು, ಎಲ್ಲಿ ಹೋದರೂ ಲಾಭ. ಹೀಗೆ ಬದುಕು ಸಾಗುತ್ತಾ ಇರುವಾಗ ಸಾಗುವ ಪಥ ಸರಿಯೋ ತಪ್ಪೋ ಅನ್ನುವುದನ್ನು ಯೋಚಿಸುವಂತಹ ಬುದ್ಧಿ ಯಾವನಿಗಾಗುತ್ತದೆ? ಬಹುಶಃ ನನಗೂ ಆದದ್ದೇ. ಮನದಲ್ಲಿದ್ದಂತಹ ಹಿರಿಯರದ್ದಾದ ಅಪೇಕ್ಷೆಯನ್ನು ಸಾಕಾರಗೊಳಿಸಿಕೊಳ್ಳಬೇಕು ಅನ್ನುವಂತಹ ತುಡಿತ, ಆದಷ್ಟು ಬೇಗ ಅದನ್ನು ನಮಗೆ ಸಾಧ್ಯವಾಗಿಸಿಕೊಳ್ಳಬೇಕು ಅನ್ನುವಂತಹ ಹಪಹಪಿಕೆ, ಸಾಗಿ ಬರುತ್ತಿರುವಂತಹ ದಾರಿಯ ಕುರಿತು ಯೋಚಿಸಬೇಕಾದಂತಹ ಒಂದು ಪ್ರಮೇಯವನ್ನೇ ಸೃಷ್ಟಿ ಮಾಡದೇ ಹೋಯಿತೆ. ಹಾಗೆ ನಾವು ಕ್ರಮಿಸಿದ್ದರ ಪರಿಣಾಮವನ್ನು ಇಂದಿನ ದಿನ ಅನುಭವಿಸುತ್ತಾ ಇದ್ದೇವೆಯೇ? ನಮಗೀಗ ಅದನ್ನಿಸ್ತಾ ಇರುವುದು ಯಾಕೆ? ಯಾರೂ ನಮಗೆ ಹಿತಭಾವದಿಂದ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸಿದ್ದಲ್ಲ. ಎಲ್ಲರ ವಿರೋಧದ ಮಧ್ಯೆಯೂ ಒಂದು ಪ್ರತ್ಯೇಕವಾಗಿ ಈ ಪ್ರಪಂಚದಲ್ಲಿ ನನ್ನ ಸಾಮರ್ಥ್ಯದಿಂದ ನಾನು ಸ್ಥಾಪಿತನಾಗುವಾಗ ಮುಂದೊಂದು ದಿನ ಒದಗಬಹುದಾದಂತಹ ಅಪಾಯದ ಅರಿವಿಲ್ಲದೆ ಹೋಯಿತು. ಯಾವುದು ಅಭಿಮಾನವಾಗಿ ನಾವು ಸ್ವೀಕರಿಸಿದ್ದೇವೆಯೋ ಅದಕ್ಕೆ ಹೊಡೆತ ಬರುವಂತಹ ಯಾವುದೇ ಒಂದು ದಾರಿಯನ್ನು ತುಳಿಯುವುದಕ್ಕೆ ನಮ್ಮ ಮನಸ್ಸು ಆಮೇಲೆ ಸಿದ್ಧವಾಗುವುದಿಲ್ಲ. ಮೊದಲಿನಿಂದಲೇ ಸೋತೆ ಬದುಕಿದವನಿಗೆ ಬಹುಶಃ ಎಲ್ಲರ ಕಾಲಿಗೆರಗಲಿಕ್ಕೂ ಬುದ್ಧಿ ಬಂದಿತ್ತು. ಆದರೆ ತನ್ನ ಸಾಧನೆಯಿಂದ ತಾನು ಗೆಲ್ಲುತ್ತಿದ್ದೇನೆ ಅನ್ನುವಂತಹ ಸ್ವಾಭಿಮಾನ ಸಿದ್ಧವಾಗುವ ಹಾಗೆ ಗೆಲ್ಲುತ್ತಾ ಹೋದನಲ್ಲ, ಅಥವಾ ಒದಗಿ ಬಂದಂತಹ ಸೋಲುಗಳೆಲ್ಲ ಕ್ಷಣಿಕ ಅನ್ನೋ ಹಾಗೆ ಭಾವಿಸಿ ದಾಟುವ ಧೈರ್ಯ ಬಂತಲ್ಲ, ಅದು ಮತ್ತೆ ಇಲ್ಲಿಯೂ ತಲೆಬಾಗಿಸುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡುವುದಿಲ್ಲ. ಆದ್ದರಿಂದಲೇ ಅಂತರಂಗದ ಭವನದಲ್ಲಿ ಈ ಉದ್ಗಾರ ಹೊರಡುತ್ತಾ ಉಂಟು. ಹರನೇ, ಸಾರ್ವಜನಿಕರ ಸಮಕ್ಷದಲ್ಲಿ ಈಗಲೂ ಬರುವುದಿಲ್ಲ ರಾವಣನಿಗೆ. ಯಾಕೆ ಒಪ್ಪುವುದಿಲ್ಲ ನಮ್ಮ ಅಂತರಂಗದನ್ನು? ಎಂತೆಂತಹ ಮಂದಿಗಳೆಲ್ಲ ಇದ್ರು. ತುಂಗಬಲಾನ್ವಿತ ಸಚಿವರು ಕೇವಲ ರಟ್ಯತ್ರಾಣದಲ್ಲಿ ಹೆಚ್ಚಿನವರು ಅಂತ ಅರ್ಥ ಅಲ್ಲ. ರಾಕ್ಷಸೋತ್ತುಂಗವನ್ನೇ ಸದಾಕಾಲ ಹಂಬಲಿಸಿ ಹಾರೈಸುವಂತಹ ಸಚಿವರು.
ಆ ಉದ್ದೇಶವನ್ನು ಸಾಕಾರಗೊಳಿಸುವಲ್ಲಿ ಸಾಗುತ್ತಿರುವಂತಹ ರಾವಣನನ್ನು ಎಡಬಲಗಳಲ್ಲಿದ್ದು ಅನುಸರಿಸಿ ಅದಕ್ಕೆ ಅನುಕೂಲರಾಗಿ ಒದಗಿ ಬರುವಂತಹ ಇನ್ನು ಅಂಗವಣೆಯ ಭಟರು ಒಬ್ಬರ ಇಬ್ಬರ ಎಷ್ಟೆಷ್ಟು ಮಂದಿಗಳು ಕದನ ಕರ್ಕಶರಾಗಿ ಕಾಣಿಸಿಕೊಳ್ಳಬಲ್ಲವರು, ಪ್ರಪಂಚವನ್ನೇ ನುಂಗಿ ನೊಣೆಯಬಲ್ಲಂತಹ ಧೈರ್ಯವುಳ್ಳವರು. ನಾವು ಸಂಕಲ್ಪಿಸಿದ್ದು ಹೇಳಬೇಕು ಅಂತ ಇಲ್ಲ, ಮನಸ್ಸಿನಲ್ಲಿ ಯೋಚಿಸಿದರೆ ಸಾಕು, ಕ್ಷಣಾರ್ಧದಲ್ಲಿ ಅದನ್ನು ನಮ್ಮ ಕಣ್ಣ ಮುಂಭಾಗದಲ್ಲಿ ತಂದು ಒದಗಿಸಿಕೊಡಬಹುದಾದಂತಹ ಕಾರ್ಯಚತುರರು ಒಬ್ಬರ ಇಬ್ಬರ ಅಸಂಖ್ಯವಾಗಿದ್ದಂತಹ ಮಂದಿಗಳೆಲ್ಲ ಇಂದಿನ ದಿನ ನಾಶವಾಗಿ ಹೋದರು. ಯಾರಿಂದ? ದೇವಾನುದೇವತೆಗಳ ಯುದ್ಧದಲ್ಲಿ ಸಾಯದೇ ಇದ್ದಂತಹ ರಾಕ್ಷಸ ಬಲ. ಕೇವಲ ಹುಲು ಮಂಗಗಳೊಳು ಕಾದಿ ಸಾಯುವಂತಹ ಒಂದು ಸ್ಥಿತಿ ಬರ್ತದೆ ಅಂತ ಆದರೆ ಏನು ವನೌಕಸರ ಸಾಮರ್ಥ್ಯ ಹೆಚ್ಚು ಅಂತ ಒಪ್ಪಬೇಕೋ, ಅಥವಾ ನಮ್ಮವರ ಶಕ್ತಿ ಇವತ್ತಿನ ದಿವಸಕ್ಕೆ ಹ್ರಾಸವಾಯಿತು ಅನ್ನುವ ಹಾಗೆ ತಿಳ್ಕೊಳ್ಬೇಕು? ಎರಡೂ ಅಲ್ಲ. ಇದು ಒಂದು ದಿನದ ನಿರ್ಣಯದಿಂದ ಬಂದದ್ದಲ್ಲ. ಆಡುವವರು ಹೇಳ್ತಾರೆ, ತಂಗಿಯ ಸವಿ ಮಾತಿಗೆ ಹಂಗಿಗನಾದುದರಿಂದಲೇ ಹಿಂಗಿತು ದಾನವರಾರ್ಭಟೆ. ಕಾಣಲಿಕ್ಕೆ ತೋರಿಕೆಗೊಂದು ಕಾರಣ ಕಾಣಿಸ್ತದೆ. ಅದು ಬಹಳ ಮಂದಿಗಳು ದಶಕಂಠನನ್ನು ಆಕ್ಷೇಪಿಸಿದ್ದು ಅದಕ್ಕೆ. ಹೋದಡೆಯಲ್ಲೆಲ್ಲ ಯುದ್ಧದಲ್ಲಿ ವಿಜಯವನ್ನು ಹೊಂದಿ ಅಪಾರವಾದ ಸಂಪತ್ತನ್ನು ಪುಷ್ಪಕ ವಿಮಾನದಲ್ಲಿ ತುಂಬಿಸಿ ತಂದು ಕನಕಲಂಕೆಯನ್ನು ನಿಜಾರ್ಥದ ಕನಕಲಂಕೆ ಮಾಡುವಾಗ ಹರ್ಷಿಸಿದ ಮಂದಿಗಳು ಆಗಲೂ ಆಕ್ಷೇಪಿಸಿದರು ಒಂದು ಕಾರಣಕ್ಕೆ. ಯಾಕೆ? ಹೋದಡೆಯಿಂದ ಸಿಕ್ಕಿದ ಹೆಣ್ಣುಮಕ್ಕಳನ್ನೆಲ್ಲ ತುಂಬಿಸಿಕೊಂಡು ತನ್ನದ್ದಾದಂತಹ ಕಾಮೇಚ್ಛೆಯನ್ನು ತೀರಿಸಿಕೊಳ್ಳುವ ಉದ್ದೇಶಕ್ಕಾಗಿ ತರ್ತಾ ಇದ್ದಾನೆ ದಶಕಂಠ. ಆಡುವುದಕ್ಕೆ ಬಹಳ ಮಂದಿಗಳಿಗೆ ಧೈರ್ಯ ಇಲ್ಲದೆ ಮನಸ್ಸಿನಲ್ಲಿ ಉಳಿಸಿಕೊಂಡ್ರು. ಒಬ್ಬನೇ ಧೈರ್ಯದಮ ಇದ್ದದ್ದು ತಮ್ಮನಾದ ವಿಭೀಷಣ. ಸಂದರ್ಭ ನೋಡಿ ಹೇಳ್ತಿದ್ದ, ಬೇಡ ಇದು ಒಳ್ಳೆಯದಲ್ಲ, ಏನು ಮಾಡೋಣ, ಬೇಡ ಅಂತ ಅಮನಿಯತಿ ಅನ್ನೋ ನಿಯಮವನ್ನು ಹೇರಬಹುದು. ಆದರೆ ನಮ್ಮ ಕಾಮತೃಪ್ತಿ, ದಶಕಂಠನು ಸಾಹಸದಲ್ಲಿ ಮಾತ್ರ 20 ತೋಳುಳ್ಳವಲ್ಲ, 10 ಮುಖಗಳನ್ನು ಹೊಂದಿದವಲ್ಲ. ಸಕಲ ಭೋಗಗಳು ಪ್ರಪಂಚದ ಮಂದಿಗಳಿಗಿಂತ ದಶಗುಣ್ಯವಾದ ರೀತಿಯಲ್ಲಿ ಅನುಭವಿಸುವ ಅರ್ಹತೆ ಇದ್ದ. ಆದ್ದರಿಂದಲೇ ಸಾಕಾಗಲಿಲ್ಲ ಇಲ್ಲಿ ಇದ್ದದ್ದು ನಮಗೆ. 20 ತೋಳು 10 ದಿಕ್ಕುಗಳಿಗೆ ಚಾಚಿ ಬಾಚಿ ತಬ್ಬಿಕೊಂಡು ತಂದರೂ ಕಾಮದಿಂದ ನನ್ನನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದದ್ದು. ಬೇಕಾದರೆ ದೌರ್ಬಲ್ಯ ಹೇಳಿ, ಕಾಮದ ಸತ್ವ ಅನ್ನುವುದನ್ನಲ್ಲಗಳೆಯುವುದಕ್ಕಾಗುವುದಿಲ್ಲವಲ್ಲ, ಅಷ್ಟು ಉಂಟಿಲ್ಲಿ. ಆದ್ದರಿಂದಲೇ ಬೇಕಾಗಿ ಬಂದದ್ದು. ಈ ನನ್ನ ಹವ್ಯಾಸ ಮಂದಿಗಳ ಆಕ್ಷೇಪಕ್ಕೆ ಕಾರಣವಾದದ್ದು ಸೀತಾ ಪ್ರಕರಣದಲ್ಲಿಯೂ ಕಾಣಿಸಿತು. ತಂಗಿಯ ಮಾತಿಗೆ ಕಟ್ಟು ಹೊಡೆದವನ ಹಾಗೆ ಮುಂದಾದದ್ದು ಯಾಕೆ ದಶಕಂಠ ಕೇಳಿದರೆ, ರಾಮನ ಹೆಂಡತಿ ಚಂದ ಇದ್ದಾಳೆ ಅಂತ ಹೇಳಿದ್ದರಿಂದ. ಹಾಗಾಗಿ ತಂಗಿಯ ಮಾತಿಗೆ ಮರುಳಾಗಿ ಹೋಗಿ ಸೀತಾಪಹಾರ ಮಾಡಿಕೊಂಡು ಬಂದ. ಸೀತೆಯನ್ನು ಹೊಂದುವ ಅಪೇಕ್ಷೆ ಉಂಟೋ ಇಲ್ಲೋ ಅನ್ನೋದು ಪ್ರಧಾನ ಪ್ರಶ್ನೆಯಲ್ಲ. ಸೀತಾಪಹಾರಕ್ಕಿರಬಹುದಾದಂತಹ ವ್ಯಾಪ್ತಿ ಅಷ್ಟೇಯೋ ಅದಿರುವುದು ಪ್ರಧಾನವಾಗಿ. ಆ ದಶಕಂಠನ ಒಳಗನ್ನು ಕಾಣುವಂತಹ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಪ್ರಪಂಚದಲ್ಲಿ. ಯಾಕೆ ಮಾಡಲಿಲ್ಲ? ಇಷ್ಟರ ತನಕ ಪರದಾರಾಪಹಾರವೇ ಮಾಡದ ಒಬ್ಬ ಪ್ರಭುವಾದರೆ ಯಾಕಪ್ಪ ಈ ಸಲ ಮಾಡಿದ ಅಂತ ಒಂದು ವಿವೇಚನೆಗೆ ಅವಕಾಶ ಆಗುತ್ತಿತ್ತು. ಹೋದಲ್ಲಿಂದ ಎಲ್ಲ ತರುವ ಅಭ್ಯಾಸ ಇದ್ದಂತಹ ನಮ್ಮ ಪ್ರಭು ಇದನ್ನು ತಂದದರಲ್ಲಿ ವಿಶೇಷ ಅಂತ ಅವರೇ ಹೇಗೆ ಗುರುತಿಸ್ತಾರೆ? ಹಾಗಿದ್ದರೆ ನಮ್ಮ ಕಾಯಕವೇ ಕಾರಣವಾಗಿ ನಮ್ಮನ್ನು ಅರ್ಥವಿಸಿಕೊಳ್ಳುವಲ್ಲಿ ಅವರೆಲ್ಲ ಅಸಮರ್ಥತೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಅಂತ ಆದರೆ ಇದು ನಿಜವಾದ ಸೋಲು ದಶಕಂಠನದ್ದು. ಅಳಿದು ಹೋದಂತಹ ರಾಕ್ಷಸರ ಅಳಿವು ಮಾತ್ರ ಸೋಲಲ್ಲ. ಯಾರು ಪ್ರಭುವೆಂದು ಒಪ್ಪಿ ಸ್ವೀಕರಿಸಿ ಈ ತನಕ ನಮ್ಮ ಒಟ್ಟಿಗೆ ಬದುಕಿದ್ರೋ ಅವರಿಗೂ ನಮ್ಮ ಅಂತರಂಗ ಅರ್ಥ ಆಗುವುದಿಲ್ಲ ಅಂತ ಆದರೆ ಮತ್ತೆ ಎಲ್ಲಿಂದಲೋ ಹೊರಗಿನಿಂದ ಬಂದವನಿಗೆ ರಾವಣ ಅರ್ಥ ಆಗುವುದೆಲ್ಲಿಂದ? ಇದು ಸೋಲು. ಹಾಗಿದ್ರೇನು? ಪಕ್ಕನೇ ನೋಡುವಾಗ ಅವರು ಹೇಳಿದರೂ ಕೇಳಲಿಲ್ಲ, ಇವನು ಸರಿಯಾದ ದಾರಿಯಲ್ಲಿ ಕ್ರಮಿಸಲಿಲ್ಲ, ಪರಪೀಡೆಯ ಪ್ರಧಾನ ಉದ್ದೇಶ ಆಗಿ ಹೋಯಿತು. ಆದ್ದರಿಂದಲೇ ಸರ್ವನಾಶಕ್ಕೆ ಕಾರಣವಾಯಿತು.
ಹೀಗೆ ನಮ್ಮ ಕುರಿತು ಕೊನೆಗೂ ಒಂದು ಅಪವಾದವೇ ಪ್ರಪಂಚದಲ್ಲಿ ಉಳಿಯುವ ಹಾಗಾಗಿ ಹೋಯಿತಲ್ಲ. ಈ ಕುರಿತಾಗಿ ನೋವಾಗುತ್ತಾ ಇರುವುದು. ಆದರೆ ಏನು ಮಾಡೋಣ, ಒಂದು ಕಾಲದಲ್ಲಿ ನಮ್ಮ ಗಮನಕ್ಕೆ ಪುಷ್ಪಕವನ್ನು ತಡೆಯುವಂತಹ ಕೈಲಾಸ ಪರ್ವತವನ್ನಾದರೂ ಬದಿಗೆ ಸರಿಸಿ ಬಿಡುತ್ತೇನೆ ಅನ್ನುವ ಹಾಗೆ 20 ತೋಳುಗಳಿಂದ ಪರ್ವತವನ್ನು ಮೇಲಕ್ಕೆ ಎತ್ತಿದ್ದೆ. ಆಚೆಗಿಡ್ಲಿಕ್ಕಾಗಲಿಲ್ಲ ಬಿಡಿ. ದಶಕಂಠನ ಗಮನದ ಗತಿಯ ಬಗ್ಗೆ ಯೋಚನೆ ಬರುವುದು ನನಗೆ. ಯಾವುದು ಅಚಲವಾದದ್ದೋ ಸ್ಥಿರವಾದದ್ದೋ ನಮ್ಮ ಪಥಕ್ಕೆ ಅದಡ್ಡ ಬರ್ತದೆ ಅಂತಾದರೆ, ಅಥವಾ ನಾವು ಹೋಗುವ ಪಥದಲ್ಲಿ ಅದು ಸ್ಥಿರವಾಗಿ ನಿಲ್ಲುತ್ತದೆ ಅಂತಾದರೆ, ಹೋಗುವ ದಾರಿ ಬದಲಿಸುವಮಲ್ಲ ದಶಕಂಠ. ಅಚಲವಾದ ಪರ್ವತದ ಗತಿಯನ್ನಾದರೂ ಬದಲಿಸುವ ಈ ನಿರ್ಣಯದಿಂದ ಎತ್ತುವುದಕ್ಕೆ ಮುಂದಾದದ್ದು. ಹರನೇ, ಈ ಒಂದು ನೋವಿನ ಉದ್ಗಾರ ಸಾಕಾಗಿತ್ತು. ಪರಮೇಶ್ವರ ಅನುಗ್ರಹವನ್ನು ಹೊಂದಬಹುದಾದಂತಹ ಅವಕಾಶ ತಾನಾಗಿ ಒದಗಿ ಬಂದಿತ್ತು. ಸಾಮಗಾನದ ಮೂಲಕವಾಗಿ ಪಶುಪತಿಯ ಪರಮಾನುಗ್ರಹಕ್ಕೆ ಪ್ರಾಪ್ತವಾದ ಚಂದ್ರಹಾಸ ಅನ್ನುವಂತಹ ವಿಶೇಷವಾದಂತಹ ಖಡ್ಗದ ಕಾರಣದಿಂದ ಅಜೇಯನಾಗಿ ಉಳಿಯಬಹುದಾದಂತಹ ಅವಕಾಶವನ್ನು ಹೊಂದಿದಂತಹ ದಶಕಂಠ ರಾಮ ವಿರೋಧದ ಮೂಲಕವಾಗಿ ನಮ್ಮ ಪಥಕ್ಕಡ್ಡವಾಗಿ ಬಂದು ನಿಂತಹ ಕೈಲಾಸ ಪರ್ವತದಂತಹ ಒಂದು ಸೋಲನ್ನು ಬದಿಗೆ ಸರಿಸುವುದಕ್ಕೆ ಸಾಧ್ಯವಾಗದೆ ಇಂದೀಗ ಹರನೇ, ಶಂಕರ ಪಾರ್ವತಿವರನೇ ಹೀಗೆ ಹಂಬಲಿಸಬೇಕಾದಂತಹ ಸ್ಥಿತಿ ಬರ್ತದೆ ಅಂತಾದರೆ ಉದಾತ್ತವಾದಂತಹ ಉದ್ದೇಶವನ್ನಿರಿಸಿಕೊಂಡು ಅದನ್ನು ಕೈಗೂಡಿಸಿಕೊಳ್ಳುವಲ್ಲಿ ನಮ್ಮದ್ದಾದಂತಹ ಸರ್ವ ಯತ್ನಗಳ ಸಾಧನೆಯನ್ನು ಮಾಡಿ ಕೊನೆಗೂ ತೀರಾ ಹತಾಶವಾದಂತಹ ಭಾವವೊಂದೇ ಉಳಿಯುತ್ತದೆ ಎಂದಾದರೆ ಇದನ್ನು ಸಾಧನೆ ಅಂತ ಹೇಳಬೇಕೋ ಅಲ್ಲ ಬದುಕಿನ ವೇದನೆ ಅಂತ ಹೇಳಬೇಕೋ? ಶಿವನೇ ಶಿವನೇ ಶಿವನೇ.